ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 7ನೇ ದಿನದ ನವರಾತ್ರಿ. ಹೀಗೆ ರೆಡಿಯಾಗಿದ್ದೇನೆ. ನವ್ವಾರಿ ಉಟ್ಕೊಂಡಿದ್ದೇನೆ. ಮಹಾರಾಷ್ಟ್ರೀಯನ್ ಸ್ಟೈಲ್ ಆದಂಥ ಸಾವರಿ. ನವ್ವಾರಿ ಬೇರೆ, ಸಾವರಿ ಬೇರೆ. ನಾನು ನೆಕ್ಸ್ಟ್ ಹೇಳ್ತೇನೆ ಅದು ಏನು ಡಿಫ್ರೆನ್ಸ್ ಅಂತೇಳಿ. ಸಾವರಿ ಉಟ್ಕೊಂಡಿದ್ದೀನಿ. ಹಾಗೆಯೇ ಅದೇ ರೀತಿ ಮೇಕಪ್ ಏನಿಲ್ಲ, ಸ್ವಲ್ಪ ಮಾಡಿದ್ದೇನೆ. ಆನಂತರ ಇದು ಅದೆಲ್ಲ ಮೇಯ್ನಾಗಿ ಮೂಗಿದ್ದು ಇದೆಲ್ಲ ರೆಡಿಯಾಗಿ ಇಟ್ಟಿದ್ದೇನೆ. ಇವಾಗ ಕೆಳಗಡೆ ಹೋಗಬೇಕು ನಾವು. ಅಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ, ಗರ್ಭ ಸ್ಟಾರ್ಟ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ಫಸ್ಟ್ ಟೈಮ್ ನಾನು ಈ ಥರ ಮೇಕಪ್ ಮಾಡಿ ಮರಾಠಿ ಹೆಣ್ಣು ಮಗಳಾಗಿ ಮೇಕಪ್ ಮಾಡಿದ್ದೀನಿ, ಬಳೆ ಎಲ್ಲ ಹಾಕಿ. ಖುಷಿ ಆಗ್ತಾ ಉಂಟು. ಭಯ ಏನಿಲ್ಲ. ಅಂದರೆ ಇವತ್ತು ಟ್ರೆಡಿಷ್ನಲ್ ಡೇ, ನಮ್ಮ ಇಲ್ಲಿದ್ದು ಲೇಡೀಸ್ನವರಿಗೆ ಇವತ್ತು ಟ್ರೆಡಿಷ್ನಲ್ ಡೇ. ನೆಕ್ಸ್ಟ್ ಮಂಗಳವಾರ ಮತ್ತೆಂತ ಉಂಟು, ಕಿಡ್ಸ್ ಕಾಂಪಿಟೇಷನ್ ಉಂಟು. ಆನಂತರ ಬೆಸ್ಟ್ ಗರ್ಭಾ ಡ್ಯಾನ್ಸ್, ಬೆಸ್ಟ್ ಗರ್ಭಾ ಕಾಸ್ಟ್ಯೂಮ್ ಅದೆಲ್ಲ ಇದೆ. ಅದು ನಾನು ಆಗ್ತೇನೆ ಇಲ್ವೋ ಗೊತ್ತಿಲ್ಲ, ನೋಡುವ ಏನಾಗ್ತದೆ ಅಂತೇಳಿ. ಇವಾಗ ಜಸ್ಟ್ ಹೀಗೆ ರೆಡಿಯಾಗಿದ್ದೇನೆ ನೋಡಿ. ಇದು ಕಚ್ಚೆ ಟೈಪಲ್ಲಿ ನಾವು ಉಡುವುದು. ನನಗೆ ಗೊತ್ತಿಲ್ಲ, ನನಗೆ ಇಲ್ಲಿ ಉಡಿಸಿದ್ರು. ಆನಂತರ ಸೊಂಟಪಟ್ಟಿ ಇದು ಎಲ್ಲ ಹೇಗೆ ಕಾಣ್ತಿದ್ದೇನೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಬ್ಯಾಕ್ ಸೈಡ್ ಹೀಗೆ ಕಾಣ್ತಿದೆಯಲ್ಲ. ನೋಡಿ ಇವಾಗ ನಾನು ರೆಡಿಯಾಗಿದ್ದೇನೆ. ನಾನು ಆವಾಗಲೇ ವಿಡಿಯೋದಲ್ಲಿ ಮಾಡಿದ್ದೆ ಅಲ್ಲ, ಮೂಗುತ್ತಿ ಈ ಕಡೆ ಹಾಕಬೇಕಿತ್ತು, ನನಗೆ ಗೊತ್ತಿರಲಿಲ್ಲ. ನಾನು ಆ ಕಡೆ ಹಾಕಿದ್ದೆ. ಇವಾಗ ಕರೆಕ್ಟಾಗಿ ಈ ಕಡೆ ಹಾಕಿದ್ದೆ. ಮತ್ತು ನಾನು ಅದು ಕರಿಮಣಿಯನ್ನು ತೆಗೆದು ಇಲ್ಲಿ ಅವರು ಹಾಕುವಂಥದ್ದೇ ಕರಿಮಣಿಯನ್ನು ಸಹ ಹಾಕಿದ್ದೇನೆ. ನಾನು ನಾರ್ಮಲ್ ಆಗಿದ್ದದಂತ ತೆಗೆದೆ. ಇವಾಗ ಗೆಟಪ್ ಫುಲ್ಲಾಗಿ ಮಹಾರಾಷ್ಟ್ರೀಯನ್ ಸ್ಟೈಲ್ ಇದೆ. ಇಲ್ಲಿ ಒಂದು 2 ಸ್ಟೆಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ, ಹಾಗಾಗಿ ಮೊಬೈಲ್ ಶೇಕ್ ಆಗ್ತಾ ಉಂಟು. ನೋಡಿ, ಇವರು ನನಗೆ ಸೀರೆ ಉಡಿಸಿದ್ದು. ಇವರು ಉಟ್ಟಂಥದ್ದು ನವ್ವಾರಿ, ನಾನು ಉಟ್ಟಂಥದ್ದು ಸಾವರಿ. ನವ್ವಾರಿ ಅಂದರೆ ನಾವು ಎದುರುಗಡೆ ನೆರಿ ಹಾಕ್ತೇವಲ್ಲ, ಆ ನೆರಿಯನ್ನು ಪುನಃ ಫ್ಲೀಟ್ ತೆಗೆದು ಸೈಡಿಗೆ ಹಾಕ್ಲಿಕ್ಕೆ ಉಂಟು, ಅದಕ್ಕೆ ಹೇಳೋದು ನವ್ವಾರಿ ಅಂತೇಳಿ. ನನ್ನದು ಸಿಂಪಲ್ಲಾಗಿ ಸಾವರಿ. ಈ ಒಂದು ವಿಡಿಯೋ ನಮ್ಮ ಹತ್ತಿರದ ಬಿಲ್ಡಿಂಗಿನ ದೇವರು ಕೂತ್ಕೊಳಿಸಿದ್ರು, ಅಂದರೆ ದುರ್ಗಾದೇವಿಯನ್ನು. ನೋಡಿ, ಇದು ಮೂರ್ತಿ. ಈ ಮೂರ್ತಿಯನ್ನು ತಂದು ಈ ಥರ ಕೂತ್ಕೊಳಿಸ್ತಾರೆ, ಅಥವಾ ಅಂದರೆ ಫೋಟೋವನ್ನು ಇಟ್ಟು ದೇವರಿಗೆ ಪೂಜೆಯನ್ನು ಮಾಡ್ಬೋದು. ಅದೇ ನಾನು ಹೇಳಿದೆ ಅಲ್ಲ, ಒಂದೊಂದು ಇದಕ್ಕೆ ಅನುಗುಣವಾಗಿ. ಆನಂತರ ಇಲ್ಲಿ ಸಣ್ಣ ಸಣ್ಣ ಮಣ್ಣಿನ ಮಡಿಕೆಯಲ್ಲಿ ಒಂದೊಂದು ಕಲ್ಲರನ್ನು ಇಟ್ಟಿದ್ದಾರೆ. ದೇವಿಯ 9 ದಿನದ 9 ಕಲ್ಲರನ್ನು ಇಟ್ಟಿದ್ದಾರೆ. ಆನಂತರ ಇಲ್ಲಿ ಮಡಿಕೆ ಅಂದರೆ ಮಣ್ಣಲ್ಲಿ ಈ ಹೆಸರು ಕಾಳಿದ್ದು, ಆನಂತರ ಅದು ಬರುತ್ತೆ ಅಲ್ವಾ, ಗಿಡ ಬರುತ್ತೆ ಅಲ್ಲ, ಅದನ್ನು ಹಾಕಿಡ್ತಾರೆ. ನೋಡಿ ಡೆಕೋರೇಷನ್ ಯಾವ ರೀತಿ ಇದೆ ಅಂತೇಳಿ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ನಮ್ಮ ಸೊಸೈಟಿಯ ವಿಡಿಯೋದ ದೇವರ ಒಂದು ಫೋಟೋ, ಆನಂತರ ಡೆಕೋರೇಷನನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೇನೆ, ಅಲ್ಲಿ ನೀವು ನೋಡ್ಬೋದು. ಇದು ಇನ್ನೊಂದು ಬಿಲ್ಡಿಂಗ್, ಅಲ್ಲಿ ನಾನು ಹೋಗಿ ಫೋಟೋ ತೆಗೆದದ್ದು, ಅಂದರೆ ವಿಡಿಯೋ ತೆಗೆದದ್ದು. ಆನಂತರ ಇಲ್ಲಿ 9 ದಿನಗಳ ಮಹಿಳೆಯರಿಗೆ ಉಪವಾಸ ಇರುತ್ತೆ. 9 ದಿನಗಳು ಹಿಡಿಯುವವರು ಹಿಡಿಯುತ್ತಾರೆ. ಆನಂತರ ಅವರು ಚಪ್ಪಲ್ ಹಾಕುವುದಿಲ್ಲ. 9 ದಿನಗಳು ಅವರು ಉಪವಾಸ ಮಾಡ್ತಾರಲ್ಲ, ಚಪ್ಪಲ್ ಹಾಕುವುದಿಲ್ಲ. ಅದೊಂದು ನನಗೆ ಹೊಸತ್ತು ಕೇಳಿದ್ದು ನಾನು. ಆನಂತರ ಇದು ನಮ್ಮ ಸೊಸೈಟಿಯಲ್ಲಿ ನಡೆದಂಥ ಆರತಿ. ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೆ 2 ಹೊತ್ತು ಆರತಿ ನಡೀತದೆ, ಮಧ್ಯಾಹ್ನ ಮತ್ತು ರಾತ್ರಿ. ಮಧ್ಯಾಹ್ನದ ಆರತಿಯ ಸಂದರ್ಭದಲ್ಲಿ ಈ ಒಂದು ಸಣ್ಣ ವಿಡಿಯೋವನ್ನು ನಾನು ಶೇರ್ ಮಾಡ್ತಿದ್ದೇನೆ, ಆರತಿಯ ವಿಡಿಯೋ. ಹಾಗೆಯೇ ಸಂಜೆ ಒಂದು 6 ಗಂಟೆ ಹೊತ್ತಿಗೆ ಮಹಿಳೆಯರು, ಅಂದರೆ ಒಂದು ಸ್ವಲ್ಪ ವಯಸ್ಸಾದವರು ದೇವರದ್ದು ಪಠಣ ಮಾಡ್ತಾರೆ 6 ಗಂಟೆಗೆ. ಯಾರಿಗೆ ಬೇಕಾದರೂ ಹೋಗ್ಬೋದು. ಇದು 7ನೇ ದಿನ, ಅಂದರೆ ಸಂಡೇ ನಡೆದಂಥ ಆ ಸಂಡೇ 7ನೇ ದಿನದಂದು ನಾನು ತಯಾರಿಯಾದದ್ದು ನವ್ವಾರಿ ಉಟ್ಕೊಂಡು. ಆ ದಿನ ಇಲ್ಲಿ ಸೊಸೈಟಿಯಲ್ಲಿ ಭಂಡಾರ ಇತ್ತು. ಭಂಡಾರ ಅಂದರೆ ನಾನು ಹೇಳಿದ್ದೇನೆ, ಊಟ ಅರೇಂಜ್ ಮಾಡ್ತಾರಲ್ಲ, ಅದಕ್ಕೆ ಹೇಳೋದು. ಅಲ್ಲಿ ಮೊದಲಿಗೆ ಊಟ ಮಾಡಿ ಆನಂತರ ಡ್ಯಾನ್ಸ್ ಮಾಡಲಿಕ್ಕೆ ಹೋದ್ವಿ. 1, 2, 3ನೇ ದಿನದ್ದು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ವಿಡಿಯೋ. 4ನೇ ದಿನ ಮತ್ತು 5ನೇ ದಿನದ್ದು ಇರಲಿಲ್ಲ ನಾವು. ಈ ವಿಡಿಯೋದಲ್ಲಿ 6ನೇ ದಿನದ ರಾತ್ರಿಯ ಗರ್ಭ, ಆನಂತರ 7ನೇ ದಿನದ ರಾತ್ರಿಯ ಗರ್ಭದ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ನೋಡಿ ಇಲ್ಲಿ ನನ್ನ ಡ್ಯಾನ್ಸ್.
6ನೇ ದಿನದ ರಾತ್ರಿಯ ವಿಡಿಯೋ. ಆವತ್ತಿನ ಬಣ್ಣ ಗ್ರೇ ಕಲರ್ ಇತ್ತು, ಹಾಗಾಗಿ ಇಲ್ಲಿ ಆ ದಿನದಂದು ನಾನು ಡ್ಯಾನ್ಸ್ ಮಾಡಲಿಲ್ಲ, ನಾನು ವಿಡಿಯೋ ಜಸ್ಟ್ ಮಾಡಿದಷ್ಟೇ. ಹಾಗೆ ನಾನು ಹೇಳಿದ್ದೆಲ್ಲ 4ನೇ ದಿನ ಮತ್ತು 5ನೇ ದಿನ ಇರಲಿಲ್ಲ, ಒಂದು ದುರ್ಗಾಡಿ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಯ ವಿಡಿಯೋವನ್ನು ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಅಲ್ಲಿ ನವರಾತ್ರಿಯ ಅಂದರೆ 9 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ನೀವು ಕೂಡ ಬಾಂಬೆಯಲ್ಲಿ ಹೇಗೆ ಜಾತ್ರೆ ನಡೀತೆ ಅಂತೇಳಿ ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಹಾಗೆಯೇ ಇನ್ನು ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋ ಅದೇನಾಗಿದೆ ಅಂದರೆ 7ನೇ ದಿನ, ಅಂದರೆ ನಾನು ಹೇಳಿದೆಲ್ಲ ನಾನು ಗರ್ಭ ಡ್ರೆಸ್ ಹಾಕಿ ರೆಡಿ ಆಗಿದ್ದೆ ಅಲ್ಲ, ಆ ದಿನದ ವಿಡಿಯೋ. ಏಳನೇ ದಿನದ ಮಧ್ಯಾಹ್ನದ ಆರತಿಗೆ ಹೋದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ. ಅದೇ ದಿನ ರಾತ್ರಿಯಲ್ಲಿ ನಾವು ಸಾವರಿಯ ಡ್ರೆಸ್ ಮಾಡಿ ತೆಗೆದಂಥ ಫೋಟೋ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋ ಹೇಗೆ ಬಂದಿದೆ, ನಾನು ಹೇಗೆ ರೆಡಿ ಆಗಿದ್ದೇನೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನೆಲ್ಲ ನೀವು ಫೋಟೋವನ್ನು ನೋಡ್ಬೋದು. ನಾವು ದೇವಿ ಮಂಟಪದ ಹತ್ರ ತೆಗೆದಂಥ ಫೋಟೋ ಎಲ್ಲ. ನೀವು ತಪ್ಪದೆ ಒಂದು ಕಮೆಂಟ್ ಮಾಡಬೇಕು, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತೇಳಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಗಂಟೆ 12 ಆಗಿದೆ. ಇವಾಗ ಎಲ್ಲ ಫಂಕ್ಷನ್ ಮುಗಿಸಿ ಬಂದದ್ದು. ಕೆಳಗಡೆ ಇತ್ತು, ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಜನ ಹೇಳಿದರು ತುಂಬ ಚೆನ್ನಾಗಿ ಕಾಣ್ತಿದ್ದಿ, ಮರಾಠಿ ಹಳ್ಳಿಯ ಹುಡುಗಿ ಥರ ಕಾಣ್ತಿದ್ದಿ ಅಂತೇಳಿ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಸಾರಿ ಉಟ್ಟದಲ್ಲ, ಹಾಗಾಗಿ ತೆಗಿಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಇವತ್ತು. ಹೀಗೆ ಮಲಗುವ ಅಂತೇಳಿ ಆಗ್ತದೆ. ಅಷ್ಟು ತುಂಬ ಜನರಿಗೆ ಇಷ್ಟ ಆಯ್ತು ಈ ಸಾರಿ. ನನ್ನ ಬ್ಲೌಸು ಮ್ಯಾಚಿಂಗ್ ಎಲ್ಲ ತುಂಬ ಇಷ್ಟ ಆಯಿತು ಎಲ್ಲರಿಗೆ ಸಹ. ಖುಷಿ ಆಯಿತು.